ಕಾಂಗ್ರೆಸ್ ಸರ್ಕಾರದಿಂದ ಏನು ಉತ್ಪತ್ತಿ ಆಗಿಲ್ಲ. ಅವ್ರು ಮಾಡುವಂಥ ಸರ್ಕಾರದಿಂದ ಯಾರು ಕೇಳಿದ್ರಾ? ಯಾರು ಕೇಳಿದ್ರೆ ನೀವು ಫ್ರೀ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಯಾರು ಕೇಳಿದ್ದಾರೆ? ಅವರಿಗೆ ಏನು ಮಾಡಿಲ್ಲ ತಾನೇ. ಇವರು ನಮ್ಮದು ಹೊಡ್ಕೊಂಡು ತಿನ್ನೋದಕ್ಕೆ ಇವ್ರು ಏನಕ್ಕೆ ಸರ್ಕಾರ ಮಾಡಬೇಕು ಅಲ್ವಾ? ನಮ್ಮ ತಿಂದು ನಮಗೆ ಕೊಡೋಕ್ಕೆ ಏನಕ್ಕೆ ಸರ್ಕಾರ ಮಾಡಬೇಕು? ಇವ್ರ ಕೈಯಿಂದ ಏನು ಮಾಡ್ತಾವ್ರಿ ಇವರು? BJP ಸರ್ಕಾರನೇ ಬರಬೇಕು, ಮೋದಿನೇ ಮತ್ತೆ ಆಗಬೇಕು. ಕುಮಾರಸ್ವಾಮಿ ಅವರಿದ್ದಾಗ ಮಾಡಿದರು. ಹಾಂ ಹೌದು ಹೌದು. ಇಲ್ಲ BJPನೇ ಬರಬೇಕು ಸರ್. ಇಲ್ಲ ಕುಮಾರಸ್ವಾಮಿ ಅವರು ಬರಬೇಕು. ಅವರು ಇದ್ದಾಗ ಸರ್ಕಾರ ಇದ್ದಾಗ ಚೆನ್ನಾಗೇ ಮಾಡಿದರು ಅವರು, ಇಲ್ಲ ಅಂತ ಹೇಳಿಲ್ಲ. JDS ಅವರು ಕುಮಾರಸ್ವಾಮಿ ಅವರು ಮಾಡಿರತಕ್ಕಂಥದ್ದು ಯಾವುದೂ ಕೆಟ್ಟದ್ದಾಗಿಲ್ಲ, ಒಳ್ಳೆಯದೇ ಮಾಡಿದ್ದಾರೆ ಅವರು. ಹಾಂ, ಹೀಗಾಗಿ ಇಲ್ಲ ದಳ ಬರಬೇಕು, ಇಲ್ಲ ಅಂದರೆ BJP ಬರಬೇಕು ಅಷ್ಟೇ. ಎರಡರಲ್ಲಿ ಒಂದು ಯಾವುದು. ಕಾಂಗ್ರೆಸ್ಸಿಂದ ಏನು ನಮಗೇನು ಯಾವುದರಿಂದ ಯಾವ ಬದಲಾವಣೆ ಆಗೇ ಆಗುತ್ತೆ. ಇಲ್ಲ, ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಇನ್ನೂ ನಮಗೆ ಒಳ್ಳೇದು ಮಾಡಬೇಕು. ಎಲ್ಲ ಮಾಡ್ತಾಯಿದ್ದಾರೆ ಇವಾಗ ಕಾಂಗ್ರೆಸ್ ಅವರು. ಅದೇ ಥರ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತೀವಿ, ಮುಂದುವರಿಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ CM ಆದರೆ ಯಾರಾಗಬೇಕು ಅಂತ? ನೆಕ್ಸ್ಟ್ CM ಆದರೆ ನಮ್ಮ ಸಿದ್ದರಾಮಣ್ಣ, ಇಲ್ಲಾಂದರೆ DK ಶಿವಕುಮಾರ್ ಅವರು ಆಗಬೇಕು ಅಂತ. ಹೌದು, ಸಿದ್ದರಾಮಯ್ಯ ಅವರು ಪ್ರೆಸೆಂಟ್ ಇದ್ದಾರೆ. ಹೌದು, ಅವರಾದಮೇಲೆ DK ಶಿವಕುಮಾರ್ ಅವ್ರು ಬರಬೇಕು. ಅವ್ರು ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಬದಲಾವಣೆ ಬೇಡ ಸರ್. ಇದೇ ಮುಂದುವರೆದ್ರೆ ಸಾಕು. ಬಡವ್ರಿಗೆಲ್ಲ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅದೇ ಥರ ಇನ್ನೂ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಗ್ಯಾರಂಟಿ ಆಗಿದೆ ಸರ್, ಆಗಿದೆ. ಹೌದು ಸರ್, 2,000 ಬರ್ತಾಯಿದೆ, ಅಕ್ಕಿ ಕೊಡ್ತಾ ಇದ್ದಾರೆ, ಮತ್ತು ಕರೆಂಟ್ ಬಿಲ್ ಕೊಡ್ತಾ ಇದ್ದಾರೆ, ಎಲ್ಲ ಬರ್ತಾ ಇದೆ. ಹೌದು ಸರ್. ಬರಲಿ ಬಿಡಿ, ಕಾಂಗ್ರೆಸ್ಸೇ ಬರಲಿ. ಹೌದು ಸರ್, ಖಂಡಿತ ಸಿದ್ದರಾಮಯ್ಯ ಅವರೇ ಬರಲಿ, ಇಲ್ಲ DK ಶಿವಕುಮಾರ್ ಆದರೂ ಬರಲಿ, ಕಾಂಗ್ರೆಸ್ಸೇ ಬರಲಿ ನೆಕ್ಸ್ಟು. ಹೌದು ಸರ್. ಹಂಗಂತಲ್ಲ, ಚೆನ್ನಾಗಿದೆ ಈಗ ಆರಾಮಾಗಿ, ಏನಂತ ಇದೇನಿಲ್ಲ, ಚೆನ್ನಾಗಿದೆ. ಸುಮ್ಮನೆ ಅದು ಇದು ಅಂತ ಒಳ್ಳೆ ಇವಾಗ BJP ಅಂದ್ರೂ ಒಳ್ಳೆ ಇವರು ಬೇಕಲ್ವ, ಸಿದ್ದರಾಮಯ್ಯ ಥರ ಆಡಳಿತ ಮಾಡೋಂಥವ್ರು. ಅದಕ್ಕೋಸ್ಕರ ಕಾಂಗ್ರೆಸ್ ಇದ್ದಾರೆ, ಅವರು ಪರವಾಗಿಲ್ಲ, ಅವರು ಇದ್ದಾರೆ. ಓಕೆ, ಕಾಂಗ್ರೆಸ್ಸೇ ಇರಲಿ ಸ್ವಲ್ಪ. ಹೌದು, ಕಾಂಗ್ರೆಸ್ಸೇ. ಅವೆಲ್ಲ ನಡೀತಾ ಇರ್ತದೆ. ಅವರು ಕಷ್ಟ ಬಿದ್ದಿದ್ದಾರಲ್ಲ, ಅವರು ಬೇಕು, ಅವರು ಆಗಬೇಕು ಅಂತ ಅವ್ರಿಗೂ ಇರುತ್ತೆ. ಆಗಲಿ. ಈಗ ಹೌದು, ಸಿದ್ದರಾಮಯ್ಯ ಆದರೂ ಸರಿ, ಅವರಾದರೂ ಸರಿ ಇರಲಿ, ಯಾರಾದರೂ ಕಾಂಗ್ರೆಸ್ ಇರಲಿ. ಮುಂದುವರಿಬೇಕಲ್ಲ, ಚೇಂಜ್ ಆಗಬೇಕು ಪಾರ್ಟಿ. ನಮಗೆ ನೆಕ್ಸ್ಟು BJP ಬಂದರೆ ಒಳ್ಳೆಯದು. ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಜನಗಳಿಗೆ ಅನುಕೂಲ ಇಲ್ಲ. ಸುಮ್ಮನೆ ಬಿಟ್ಟಿ ಭಾಗ್ಯ ಅಂತ ಕೊಟ್ಟು ಜನನೆಲ್ಲ ಹಾಳು ಮಾಡಾಕ್ಬಿಟ್ಟು ಅವಶ್ಯಕತೆ ಇಲ್ಲ. ಈಗ ಸೆಕೆಂಡ್ ಟರ್ಮು ಕಾಂಗ್ರೆಸ್ ಅವರೇ ಬಂದರು, ಹಾಗಾದರೆ ಆಡಳಿತ ಕೊಡದೆ ಬಂದರು. ಇಲ್ಲ, ಸರಿಯಾಗಿ ಕೊಟ್ಟಿಲ್ಲ ಅವರು. ಸುಮ್ಮನೆ ಎಲ್ಲ ಸುಳ್ಳು ಆಶ್ವಾಸನೆಗಳು ಕೊಟ್ಕೊಂಬರ್ತಾರೆ. ಜನಗಳು ಸಾಕಾಗ್ಬಿಟ್ಟಿದೆ ನೋಡಿ. ಏನಿದ್ರು ಬೆಂಗಳೂರಲ್ಲಿ ಏನು ಮಾಡ್ತಿದ್ರು, ರೋಡ್ಗಳು ಗುಂಡಿ ಮುಚ್ಚೋಕ್ಕಾಗಿಲ್ಲ ಈ ಬರೀ ಕಾಂಗ್ರೆಸ್ನವ್ರ ಕೈಲಿ. ಏನು ಮಾಡ್ತಿದ್ರು ಪರವಾಗಿಲ್ಲ. ಅವರು ರೋಡ್ ಒಂದು ಸರಿಯಾಗಿ ಮಾಡಿದ್ರೆ ಎಷ್ಟೋ ಜನ ಬದುಕೊಂತಾರೆ. ದಿನ ಸಾಯೋರೇ ಜಾಸ್ತಿ ಆಗಿದ್ದಾರೆ, ಕೈ ಕಾಲು ಮುರ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಮೇಯ್ನು ಮಾಡಬೇಕಾಗಿರೋದು ರೋಡು, ರಸ್ತೆ ಮಾಡಿದ್ರೆ ಸಾಕವರು, ಅದು ಮಾಡ್ತಾಯಿಲ್ಲ. ಇವ್ರುಗಳಲ್ಲಿ ಕಿತ್ತಾಡ್ಕೊಂಡು ಮುಂದೋಗ್ಕೊಂಡು ಕೂತಿದ್ದಾರೆ ಇವರು. ಯಾರಿಗೂ ಬಂದಿಲ್ಲ, ಅದು ಬಿಡಿ. ಸುಮ್ಮನೆ ಯಾರು ಅವರು ಬೇಕಾದವ್ರಿಗೆ ಬಂದಿರಬೇಕು, ಪಬ್ಲಿಕ್ ಎಲ್ರಿಗೂ ಬಂದಿಲ್ಲ. ಅದು ಸುಮ್ಮನೆ ಹೇಳ್ಕೊಂಡು ತಿರುಗ್ತಾರೆ ಅಷ್ಟೇ. ಅವ್ರಿಗೆ ಕೊಡ್ತಾಯಿದ್ದೀವಿ, ಇವ್ರಿಗೆ ಕೊಡ್ತಾಯಿದ್ದೀವಿ ಅಂತ, ಎಲ್ಲ ಸುಳ್ಳು. ಯಾವುದು 100% ಹಾಗೇ ಆಗ್ತದೆ. ಯಾವುದೇ ಸರ್ಕಾರ ಬರಲಿ, ಫಸ್ಟು ರಸ್ತೆ ರೋಡು ಇವೆಲ್ಲ ಸರಿ ಮಾಡಬೇಕು. ಮೇಯ್ನ್ ಜನಗಳಿಗೆ ಬೇಕಾಗಿರೋದು ಅದೇ. ಯಾವ ರೋಡ್ ಸರಿ ಇದೆ ಬೆಂಗಳೂರಲ್ಲಿ ತೋರಿಸಿ ನೀವು. ಎಲ್ಲಿಂದ ಎಲ್ಲಿಗೋಗಿ ಗುಂಡಿನ, ಯಾರೂ ಮಾಡ್ತಾಯಿಲ್ಲ ಕೆಲಸ. 100% ಮಾಡೇ ಮಾಡ್ತಾರೆ. ಯಾಕೆಂದರೆ ಇವ್ರು ಕಲ್ತ್ಕೊಂಡಿದ್ದಾರೆ ಇವಾಗ ಬುದ್ಧಿ. ಹಿಂಗೆ ಮಾಡಿದ್ರೆ ಜನ ಯಾರು ನಮ್ಗೆ ಓಟ್ ಕೊಡಲ್ಲ ಅಂತ ಗೊತ್ತವ್ರಿಗೆ. ಜನಕ್ಕೆ ಬಿಟ್ಟಿ ಭಾಗ್ಯ ಬೇಕಾಗಿಲ್ಲ ಸರ್. ಇವರಾದ್ರೂ ಇದಕ್ಕೆ ಮಾಡ್ಕೊಂಡಿರೋದು ಇವರು ಬಿಟ್ಟಿ ಭಾಗ್ಯ. ಯಾರಿಗೂ ಜನಗಳು ಬೇಕಾಗಿಲ್ಲ, ಸಾಕಾಗಿದೆ ಇವ್ರು ನೋಡಿ. ಚೇಂಜ್ ಆಗಬೇಕು, 100% ಆಗಬೇಕು ಸರ್. ಯಾವುದನ್ನ ಬರಲಿ ಬಡವ್ರಿಗೆ ಹೆಲ್ಪ್ ಆಗಬೇಕು ಸರ್. ನಮಗೆ ಇಲ್ಲೇನು ಗೊತ್ತಾ ಸರ್, ಈ ಬೀದಿ ಪಾದಿ ವ್ಯಾಪಾರವ್ರಿಗೆ
ಇಲ್ಲಿ ನೋಡಿ ನಾವು ನಮ್ಗೆ ಗಂಡದಿರು ಇರಲ್ಲ, ಸರಿಯಾಗಿರಲ್ಲ, ಗಾಡಿ ತಳ್ಳೋಕ್ಕಾಗಲ್ಲ. ನಮ್ಗೆ ಇಲ್ಲೇ ಪರ್ಮನೆಂಟಾಗಿ ಒಂದು ಇದಕ್ಕೆ ಕೊಡಬೇಕು. ಬೀದಿ ಪಾದೆಯವ್ರಿಗೂ ತೊಂದರೆ ಕೊಡಬಾರ್ದು, ಒಳ್ಳೇದು ಮಾಡಬೇಕು. ಯಾವುದು ಕಾಂಗ್ರೆಸ್ ಬರಲಿ, BJP ಬರಲಿ, ಅವ್ರು ಯಾರನ್ನ ನಿಂತ್ಕೊಳ್ಳಿ, ಬಡವ್ರಿಗೆ ಒಳ್ಳೇದು ಮಾಡಲಿ ಸರ್. ಅದು ನಾವು ಹೇಳೋಕ್ಕಾಗಲ್ಲ. ಬದಲಾದ್ರೂ ಇವರು ಸಿದ್ದರಾಮಯ್ಯವ್ರ ಪಾಪ ಬಡವ್ರಿಗೆಲ್ಲ ಅಕ್ಕಿ ಅದು ಇದು ಕೊಡ್ತಾವ್ರೆ, ದುಡ್ಡು ಕೊಡ್ತಾವ್ರೆ, ವಯಸ್ಸಾದವ್ರು ಫ್ರೀ ಬಸ್ ಬಿಟ್ಟವ್ರೆ. ಯಾರನ್ನ ಬರಲಿ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು ಸರ್. ನಿಮ್ಗೆ 5 ಗ್ಯಾರಂಟಿ ಎಲ್ಲ ಕ್ಲಿಯರಾಗಿ ಬರ್ತಾ ಇದೆಯಾ, ಬಂದಿದೆಯಾ? ನಮಗೆ ಬಂದಿಲ್ಲ, ನಾವು ಮಾಡ್ಕೊಂಡಿಲ್ಲ ಸರ್. ಇಲ್ಲ ಸರ್, ನಮ್ಮ ಅತ್ತೆಯವ್ರಿಗೆ ಬಂದಿದ್ದಾರೆ, ಮಾಡಿಸಿದ್ದಾರೆ. ಅವ್ರಿಗೆ ಬಂದಿಲ್ಲ ಸರ್. ಮನೆಗೆ ಹೋಗ್ತಾ ಬರ್ತಾ ಇದೆ. ಬರ್ತಾ ಇತ್ತು ಮೊದಲು. ಈಗ ಒಂದು ವರ್ಷದಿಂದ ಏನೂ ಬಂದಿಲ್ಲ. ಬಂದಿಲ್ಲ. ಚೇಂಜ್ ಆಗೋದು ಬೇಡವಾ, ಚೇಂಜ್ ಆಗಬೇಕಾ? ಅದು ಅವರು ಎಲ್ಲ ಬಡವ್ರಿಗೆ ಹೆಲ್ಪ್ ಮಾಡಿದ್ರೆ ಅದು ಚೇಂಜ್ ಆಗೋದೇನು ಬೇಕಾಗಿಲ್ಲ ಸರ್. ಅದು ಯಾರನ್ನಾಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಬಡವ್ರಿಗೆ ಒಳ್ಳೇದು ಮಾಡೋಂಗಿದ್ರೆ ಬರಲಿ, ಯಾವುದಾದ್ರೂ ಬರಲಿ, ಪರವಾಗಿಲ್ಲ. ಅಂದರೆ ಒಳ್ಳೇದು ಮಾಡಬೇಕು. ಬೀದಿ ವ್ಯಾಪಾರವ್ರಿಗೆಲ್ಲ ತೊಂದರೆ ಮಾಡ್ತಾವ್ರೆ. ಈ ಅಂಗಡಿಗಳು ಮಾಡಿಕೊಂಡು, ತರಕಾರಿ ಅಂಗಡಿಗಳು ವಿಪರೀತ ತೊಂದರೆ ಕೊಡ್ತಾರೆ ನಮಗೆ. ನೋಡಿ, ಇಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವು ತಳ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಗಂಡೀರು ಕುಡುಕ್ ನನ್ನ ಮಕ್ಕಳು ಅವ್ನು ಕಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ವಯಸ್ಸಾದವ್ರು, ಹಾರ್ಟ್ ಪೇಷಂಟಲ್ಲಿ ಮನೇಲಿ ಇರ್ತಾರೆ. ನಮಗೆ ಇದಕ್ಕೇನ ಪರಿಹಾರ ಕೊಡಬೇಕು. DK ಶಿವಕುಮಾರ್ ಹೇಳಿದಾರಲ್ವ, ಕಾರ್ಡ್ ಕೊಟ್ಟಿದ್ದಾರೆ, ಗ್ಯಾರಂಟಿ ಕಾರ್ಡು ಅಂತ, ಇನ್ನೂ ಕೊಟ್ಟಿಲ್ಲ ಸರ್. ಅದು ಬಡವ್ರಿಗೆ ಹೆಲ್ಪ್ ಮಾಡಬೇಕು ಸರ್. ಅದು ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಕಾಂಗ್ರೆಸ್ಸನ್ನು ಬರಲಿ, BJPಯನ್ನು ಬರಲಿ, ಅದು ಮಾಡಬೇಕು ಬಡವ್ರಿಗೆ. ರಸ್ತೆ ವ್ಯಾಪಾರ ಮಾಡೋವ್ರಿಗೆ ತೊಂದರೆ ಕೊಡಬಾರ್ದು ಸರ್, ಯಾರೇ ಆಗಲಿ. JDS BJP ಎರಡೂ ಒಂದಾದರೆ ಸರ್ಕಾರ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ಲೇಡೀಸವರು ತುಂಬ ಪ್ರಾಬ್ಲಮ್ ಆಗಿದೆ ಎಲ್ಲ ಕಡೆ. ಸರ್ಕಾರ ಸಾಲದಲ್ಲೇ ಇದೆಯಾ, ಅದರಿಂದ ತುಂಬ ಕಷ್ಟ. BJP ಅವ್ರು ಬಂದರೆ ಆಸ್ಪತ್ರೆ ಫ್ರೀ ಮಾಡಲಿ, ಮತ್ತು ಕಾಲೇಜು ಫ್ರೀ ಮಾಡಲಿ, ಎಲ್ಲ ಮಾಡಲಿ. ಬೇರೆ ಇದೆಲ್ಲ ಬಂದ್ ಮಾಡಲಿ, ಬಸ್ ಒಂದು ಬಂದ್ ಮಾಡಲಿ ಸಾಕು. ಇನ್ನು ಮಿಕ್ಕಿದೆಲ್ಲ ಮಾಡಿದ್ರು ಆಸ್ಪತ್ರೆ, ಮೇನ್ ಆಸ್ಪತ್ರೆ ಮಾಡಲಿ. ಆಮೇಲೆ ಕಾಲೇಜು, ಮಕ್ಕಳ ಸ್ಕೂಲು, ಇವೆಲ್ಲ ಒಂದು ಮಾಡಿದ್ರೆ, ಫ್ರೀ ಮಾಡಿದ್ರೆ ಏನೋ ಉಪಯೋಗ ಆಗುತ್ತೆ. ಏನೋ ಒಂದು ಮಾಡ್ಕೊಂಡು ಇವರೇನೋ ಒಂದು ಮಾಡಿದ ನಾನು CM ಆಗಿ ವರ್ಷದಿಂದ ಮಾಡ್ತಾನೆ ಅವರೇ. ಅದಾಗುತ್ತಾ? BBMP ಎಲೆಕ್ಷನ್ ಮಾಡಲ್ಲ ಅವರು. ಇನ್ನೂ 5 ವರ್ಷ ಹೋದರೂ ಮಾಡಲ್ಲ. ಈ ಸರ್ಕಾರ ಹೋದರೂ ಮಾಡಲ್ಲ. ಯಾಕೆ ಮಾಡಲ್ಲ? ದುಡ್ಡೆಲ್ಲ ಅವರೇ ತಿನ್ನಬೇಕು, ಇದು ಮಾಡಬೇಕು. ಇಲ್ಲಿ MLA ರಾಜಾಜಿನಗರ ಕ್ಷೇತ್ರದ MLA ಏನಕ್ಕೂ ಪ್ರಯೋಜನ ಇಲ್ಲ, ಏನೂ ಮಾಡಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.